ನಮಸ್ಕಾರ ಕರ್ನಾಟಕ. ನಾವು ಹೋಗ್ತಾ ಇದ್ದೀವಿ ಗಂಗಡಿಕಲ್ ಟ್ರೆಕ್ಕಿಂಗ್. ಇದಿರೋದು ಕುದುರೆಮುಖದಲ್ಲಿ. ಇವಾಗಲೇ ರೆಕಾರ್ಡ್ ಆಗ್ತಾ ಇರುತ್ತೆ ಅಲ್ಲ, ಆಮೇಲೆ ಹಾಕ್ಬೋದೇನಿಲ್ಲ. ಬಾಯ್ಸ್, ಮಧುಮೇಲ್ ಬಾಯ್ಸ್ ಲಾಸ್ಟ್ ವಿಡಿಯೋ ಗುರು. ಯಾಕೋ ಎಲ್ಲರೂ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಬಿಟ್ಟು ಯೂಟ್ಯೂಬ್ ಅಲ್ಲೆಲ್ಲ ಬರ್ತಾ ಇದ್ಯಾ ನೀನು? ಹೌದಾ? ಇದ್ರೂ ಏನನ್ಸಲ್ಲ. ವೆರಿ ವೆರಿ ಈಸಿ ಟ್ರಕ್ ಮಾ. ಅಲ್ಲಿ ಟವರ್ ಕಾಣ್ತೈತ್ ನೋಡ, ಅಲ್ಲಿ ಟವರ್ ಹೋಗ್ಬೇಕಲ್ಲಿ. ಟವರ್ ಅಲ್ಲಿ ಕಾಣ್ತಾ ಇದೆ ನೋಡಿ ಸರ್, ಟವರ್. ಆ ಎರಡು ಕೋಲ್ ಕಾಣ್ತಾ ಇದೆ ಅಲ್ವಾ ಟಾಪ್ ಅಲ್ಲಿ, ಅಲ್ಲಿ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕು ಇವಾಗ. ಅಲ್ಲಿ ಹೋದ್ರೆ ನಿಮ್ಗೆ ವಾಟರ್ ಬ್ಯಾಕ್ ಎಲ್ಲ ಕಾಣೋದು ಡ್ಯಾಮ್. ಆ ಟಾಪಿಗೆ ಹೋಗ್ಬೇಕು ಇವಾಗ. ಅದು ದಾರಿ ಕಾಣ್ತಾ ಇದೆಯಲ್ಲ, ಅದೇನಾ ದಾರಿ? ದಾರಿ ಕಾಣ್ತಾ ಇದೆಯಲ್ಲ ಅದೇನಾ? ಹಾ ಸರ್, ಅದೇ ದಾರಿ. ಆ ದಾರಿಯಲ್ಲಿ ಲಾಸ್ಟ್ ಅಲ್ಲಿ ಸ್ಟೀಪ್ ಅಂತಂದ್ರಲ್ಲ, ಅದಂತೂ ನೋಡಲ್ಲಿ. ನೋಡ್ ಮಚ್ಚ, ಅಲ್ಲೊಂದ್ ದಾರಿ ತರ ಕಾಣಿಸ್ತಾ ಇದೆಯಲ್ಲ. ಇಲ್ಲಿಂದಾನೇ ನೋಡಿ ನೋಡಿ ಮೈಂಡ್ ಸೆಟ್ ಮಾಡ್ಕೋ, ಪ್ರಿಪೇರ್ ಮಾಡ್ಕೋ, ಮೋಟಿವೇಶನ್ ತಗೋ. ಇಲ್ಲ, ದಾರಿ ಬಂದಂಗ ಗೊತ್ತಾ ಇರ್ಬೇಕು. ಡೆಸ್ಟಿನೇಷನ್ ಬಗ್ಗೆ ತಲೆ ಕೆಡಿಸ್ಕೊಂಡು ಮಾಡ್ತೈತೆ. ನಾನು ಹೋಗ್ತಾ ಇರ್ಬೇಕಷ್ಟೇ. ಈಗ ಅವ್ರು ಹೇಳಿದ್ರಲ್ಲ ಅವಾಗ್ಲೇ, ಯಾರೋ 4 ಜನ ಬಂದ್ರು. ಆನೆ ನಡೆದಿದ್ದೆ ದಾರಿ ಚಂದಲ್ಲಿ ಇಟ್ಟಿದ್ದೆ. ಟ್ರೆಕ್ಕಿಂಗ್ ಬಂದಲ್ಲಿ ನನಗೆ ಕಾಡ್ಕೊಳ ಕಂಡಿದ್ದೆ ಅಂದ್ರೆ ಮೊನ್ನೆ ಇಲ್ಲೇನೆ. ಹೌದಾ? ಅರ್ಧದಲ್ಲಿ ನಾವು ಕರೆಕ್ಟ್ ಹೋಗ್ತಾ ಇದೀವಿ. ಇನ್ನೇನ್ ಹಿಂಗ್ ಹತ್ಬೇಕು ಲೆವೆಲ್ಗೆ ನತ್ತಿಗೆ ಪಾಸ್ ಆಗ್ತಾ ಇದ್ದೇವೆ. ಮೇಲಿದ್ಯಾ? ಮೇಲಲ್ಲ ಸರ್, ಇಲ್ಲಿ ಹೋಗ್ತಾ ಇದೀವಿ ರೋಡಲ್ಲಿ. ಬಿಡ್ಲಲ್ಲೇ ಮೇಲೆ 1.5 ಕಿಲೋಮೀಟರ್ ಸಿಕ್ಕಿದೆ ನಮ್ಗೆ. ಏನೇ ಸುಮ್ನೆ ಇಟ್ಕೊಂಡು ಹೋಗ್ತಾ ಇದ್ಯಾ? ಏನಾನ ಹೇಳ್ಬೇಕು ಲಾಗಿಗೆ. ಏನ್ ಹೇಳೋದು ಮಧು? ಟ್ರೆಕ್ಕಿಂಗ್ ಅಲ್ಲಿ ಏನ್ ಹೇಳಕ್ಕಾಗಲ್ಲ ಮಧು, ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಷ್ಟೇ. ಯಾರಾದ್ರೂ ಗಂಗಡಿಕಲ್ ಟ್ರೆಕ್ಕಿಂಗ್ ಬರೋರಿದ್ರೆ ಮುಂಚೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಬನ್ನಿ. 475 ರೂಪೀಸ್ ಪೇ ಮಾಡಬೇಕಾಗತ್ತೆ. ಆಮೇಲೆ ಒಬ್ಬರು ಗೈಡ್ ಫೀಸ್, ಒಬ್ಬರಿಗೆ ಗೈಡ್ ಫೀಸ್ ಪೇ ಮಾಡಬೇಕು. ಒಬ್ಬರಿಗೆ ಮಿನಿಮಮ್ 10 ಮೆಂಬರ್ಸ್ಗೆ ಒಬ್ಬರು ಗೈಡ್ ಬೇಕಾಗತ್ತೆ. 1000 ರೂಪೀಸ್ ಪೇ ಮಾಡಬೇಕು. ಹಾಂ ನೋಡಿ ಜನರೇ, ಹೇಳ್ರಿ ಬಂದ್ರು ಅಂತ ಯಾರು. ಇಲ್ಲಿಂದ 2 ಕಿಲೋಮೀಟರ್. ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. 2 ಕಿಲೋಮೀಟರ್ ಕಂಪ್ಲೀಟ್ ಆಯ್ತಾ? ಆಗಿದೆ. ಹೋಗ್ಬಿಡ್ಬೋದು ಇನ್ನೊಂದು ಅವರಲ್ಲೆಲ್ಲ ಪೀಕ್ ಮೇಲೆ. ಇನ್ನು ಪಾರ್ಟ್ 1 ಕಂಪ್ಲೀಟ್ ಆಗಿದೆ. ಪಾರ್ಟ್ 1 2 ಕಿಲೋಮೀಟರ್ಸ್ ಸಿಕ್ಕಾಪಟ್ಟೆ ಈಸಿ ಇದೆ. ಆದ್ರೆ ಇನ್ನ ನೆಕ್ಸ್ಟ್ ಇರೋ 2 ಕಿಲೋಮೀಟರ್ ತುಂಬಾ ಕಷ್ಟ ಇದೆ. ನಿಮ್ಗೆ ಬೇರೆ ವ್ಲಾಗ್ಸ್ ಅಲ್ಲಿ ಜನಗಳು ಹೇಳ್ತಾರೆ ಗಂಗಾಡಿಕಲ್ ತುಂಬಾ ಈಸಿ ಅಂತ. ಈಸಿ ಅಂತಲ್ಲ, ತುಂಬಾ ಶಾರ್ಟ್ ಇದೆ. 4 ಕಿಲೋಮೀಟರ್, 2 ಕಿಲೋಮೀಟರ್ ಈಸಿ, 2 ಕಿಲೋಮೀಟರ್ ಕಷ್ಟ. ಕಷ್ಟ, ತುಂಬಾ ಕಷ್ಟ ಇದೆ, ತುಂಬಾ ಸ್ಟೀಪ್ ಇದೆ. ನೀವು ಅದನ್ನ ಅನಿಲ್ ಅವರೇ ನೋಡ್ಲೇಬೇಕು ಅಂತ ಅಂದ್ರೆ ಪ್ಲಾನ್ ಮಾಡಿ ಹಂಗೆ ಹಿಡೀರಿ. ಇವಾಗ ನೋಡಿ, ಇದು ಆಕ್ಚುಯಲ್ ಟ್ರೆಕ್ಕಿಂಗ್ ಅಂದ್ರೆ ಇವಾಗ ಇನ್ ಮುಂದೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಮೇಲೆ ಮೇಲೆ ಹೋದ್ರೆ ಯಾರೋ ಹುಡುಗರ ಕಾಣ್ತಾರ, ಕಂಪ್ಲೀಟ್ ಆಗುತ್ತೆ. ಹೋಗ್ಬಿಟ್ಟವ್ರ ಬೆಳಗ್ಗೆನೆ ಬಂದಿರ್ಬೇಕು ಅವ್ರು. ಬೇರೆ ಹೋಗ್ತಾವರ ಕೊರಲ್ಲ. ಆಕ್ಚುಲಿ ಇದು ಎಲ್ಲಿರುವ ಮನವ ಕಡುವ ರೂಪಸಿ ಈ ಇದ್ರಲ್ಲೇ ಮಾಡಿರೋದು. ಕುದುರೆಮುಖ ಓಡಾಡ್ತಾನಲ್ಲ, ಕುದುರೆಮುಖ ರೇಂಜಸ್ ಅಲ್ಲೇ ಶೂಟಿಂಗ್ ಮಾಡಿರೋದು. ಆಮೇಲೆ ಮೈನಾ ಸಾಂಗ್ ಲಕ್ಕಿ ಡ್ಯಾಮ್ ಹಿಂದೆಗಡೆ ಸ್ಲರಿ. ಅಲ್ಲಿ ಡ್ಯಾಮ್ ಅಂದ್ರೆ ಡ್ಯಾಮ್ ಹಿಂದೆ ನೀರಿಲ್ಲ, ಅದು ಈ ಐರನ್ ಅವ್ರನ್ನೆಲ್ಲ ವಾಶ್ ಮಾಡಿ ವಿಕ್ರ ವೇಸ್ಟ್ ಇರುತ್ತಲ್ಲ, ಆ ವೇಸ್ಟ್ ಡಂಪ್ ಮಾಡಕ್ ಮಾಡಿದ್ವಿ ಡ್ಯಾಮ್ ಅದು. ಆಲ್ಮೋಸ್ಟ್ ಇವಾಗ ಡ್ಯಾಮ್ ಇಲ್ಲಿಗೆ ಐತೆ ಗೋಡೆ ಅಂದ್ರೆ ಅದ್ರ ಈ ಲೆವೆಲ್ಗೆ ಆಲ್ರೆಡಿ ತುಂಬಾ ಊಟ ಐತೆ. ವೇಸ್ಟ್ ಮಣ್ಣು ಫುಲ್ ಸ್ಲರಿ, ಒಂಥರ ಮರಳುತ್ತರ, ವೈಟ್ ಮರಳುತ್ತರ. ನೀನು ಬೇಕಾದ್ರೆ ಸಾಯಂಕಾಲ ಹೋಗ್ತೀವಲ್ಲ, ಮೈನಾ ಸಾಂಗ್ ನೋಡು, ಅದ್ರಲ್ಲಿ ಓಡ್ ಬರ್ತಾಳೆ ಹಿಂಗೆ. ತೋರಿಸಲ್ಲ ನಾವು
ನೋಡಿ ಗೈಸ್, ನಿಮ್ಗೆ ಹಿಂದೆನೆ ಒಂದು ಬೋರ್ಡ್ ಸಿಗುತ್ತೆ 2 ಕಿಲೋಮೀಟರ್ ಆಗೋಗಿದೆ ಅಂತ. ಬಟ್ ಆಗಿರಲ್ಲ, ಇವಾಗ ತೋರಿಸ್ತೀವಿ 2 ಕಿಲೋಮೀಟರ್ ಎಲ್ಲ ಆಗಿದೆ ಅಂತ. ಅಸ್ಲಿ ಆಟ ಇವಾಗ ಶುರು ನೋಡಿ, ಇವಾಗ ಅಸ್ಲಿ ಆಟ ಇವಾಗ ಸ್ಟಾರ್ಟ್ ಆಗಿದೆ. ಏಯ್ ನೋಯ್ತಲ್ಲಿ ಜಾಲಿ ಜಾಲಿ, ಇವಾಗ ಫುಲ್ ಖಾಲಿ ಖಾಲಿ, ಎನರ್ಜಿ ಖಾಲಿ ಖಾಲಿ. ಬಾ ಹೋಗಿದ್ರ ಅವ್ರು. ಈಸಿಯೆಸ್ಟ್ ಟ್ರಕ್ ಅಂತ ಹೇಳ್ಬಾರ್ದು, ಶಾರ್ಟೆಸ್ಟ್ ಟ್ರೆಕ್, ಶಾರ್ಟೆಸ್ಟ್ ಬಟ್ ಸ್ಟೀಪೆಸ್ಟ್. 4 ಕಿಲೋಮೀಟರ್, ಅದ್ರಲ್ಲಿ 2 ಕಿಲೋಮೀಟರ್ ಹಿಂಗ್ ನಡೆಯೋದಕ್ಕೂ ಡಿಫರೆನ್ಸ್ ಇಲ್ವಾ? ಆಯ್ತಾ? ಅಗೇನ್ಸ್ಟ್ ದ ಗ್ರಾವಿಟಿ ಯು ನೀಡ್ ಟು ಗೋ ಫಾರ್ 2 hours. ನಾವು ಹೊರಟಿದ್ದು ಮುಂದೆ ರೋಡ್ ಕಾಣಿಸ್ತಾ ಇದೆಯಲ್ಲ, ಅದರಿಂದ ಹಿಂದೆ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ರೋಡು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸಮಯ ಬೆಳಗ್ಗೆ 9:43 ನಮ್ಮನ್ನು ಫೋಕಸ್ ಮಾಡಿ ಮಾಡ್ತಾ ಇದೀವಿ. ಹಿಂಗಿದೆ ಟ್ರಿಪ್ಪ ಆರ್ಗನೈಸ್ ಮಾಡ್ಬೇಕಾದ್ರೆ ಏನು ಅನ್ಸಲ್ಲ, ಹತ್ಬೇಕಾದ್ರೆ ಅರ್ಧ ಹೋಯ್ತಿದ್ದೀನಿ ಯಾಕಪ್ಪ. ಇಂಟೆನ್ಸಿಟಿ ಬರ್ತಾ ಇತ್ತು ಹಿಂದೆ ನಡಿ. ಗೈಸ್, ನೀವು ಯಾರ್ದೋ ಮಾತು ಕೇಳ್ಕೊಂಡು ಟ್ರೆಕ್ಕಿಂಗ್ ಎಲ್ಲ ಮಾಡ್ತೀನಿ ಅಂತ ಅಂದ್ರೆ, ಎಸ್ಪೆಷಲಿ ಗಂಗಡಿ ನೋಡ್ಕೊಂಡ್ ಬಂದ್ರೆ ಹೊಗೆ ಖಂಡಿತ ಆಗಲ್ಲ. ನೀವೇ ನೋಡ್ಬೋದು, ತುಂಬ ಸ್ಟೀಪ್ ಇದೆ. ಸೊ ಫಸ್ಟ್ ಬರೋದಕ್ಕಿಂತ ಮುಂಚೆ ನೀವೇ ಅನಲೈಸ್ ಮಾಡ್ಕೊಳ್ಳಿ, ಆರ್ ವಿ ಫಿಟ್ ಬ್ಯಾಕ್ ಕೊಡ ಇಲ್ಲ ಸರ್ ಅಂತ. ಚಾಕ್ಲೇಟ್ ಕೊಡೋ ಅನ್ಕೊಂಡ್ ಬಾಯಿಗೆ ನೀ ಕುಡಿ ಫಸ್ಟ್. ನೋಡಿ ಎಷ್ಟು ಸ್ಟೀಪ್ ಇದೆ ಅಂದರೆ ತುಂಬಾ ಸ್ಟೀಪ್ ಇದೆ. ಬಟ್ ಮಳೆ ಟೈಮಲ್ಲೆಲ್ಲ ಬಂದರೆ ಇಲ್ಲಿ ತುಂಬ ಕಷ್ಟ ಆಗುತ್ತೆ. ಫೈನಲಿ ಟಾಪ್. ಫೈನಲಿ ರೀಚ್ಡ್. ಯಾವ್ದು ಮಗ ಇದು? ಗಂಗಾಡಿಕಲ್ ಟ್ರ್ಯಾಕ್. ಗೈಸ್, ಫೈನಲಿ ಗಂಗಾಡಿಕಲ್ ಪೀಕ್ ಟ್ರೆಕ್ ಕಂಪ್ಲೀಟ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು 4 ಕಿಲೋಮೀಟರ್ ಅಂತಲೂ ಬೋರ್ಡ್ ಇದೆ. 2 ಕಿಲೋಮೀಟರ್ ನಾರ್ಮಲ್ ಟ್ರೆಕ್ ಇರುತ್ತೆ, 2 ಕಿಲೋಮೀಟರ್ ಸ್ಟೀಫ್ ಟ್ರೆಕ್. ಎಕ್ಸಲೆಂಟ್. ಗೈಸ್, ಫೈನಲಿ ಟಾಪ್ ಬಂದಿದ್ದೀವಿ. ವ್ಯೂ ಮಾತ್ರ ತುಂಬ ಸೂಪರ್ ಆಗಿದೆ. ಬ್ಯಾಕ್ ಸೈಡ್ ನೋಡ್ಬೋದು, ಗ್ರೀನ್ ಆಗಿದೆ. ತುಂಬ ವರ್ತಿದೆ ಬರೋದು. ಬಟ್ ಬರೋದಕ್ಕಿಂತ ಮುಂಚೆ ಫಿಟ್ ಆಗಿ ಬನ್ನಿ ಅಷ್ಟೇ. ಸಂಜೆ 5 ಗಂಟೆಗೆ ಅನ್ಸುತ್ತೆ ಟೈಮಿಂಗ್ಸ್. ಟೈಮಿಂಗ್ಸ್ ಕರೆಕ್ಟ್ 5 ಗಂಟೆಯಿಂದ 5 ಗಂಟೆಗೆ ಹೋಗುತ್ತೆ. 2 ಗಂಟೆಗೆ, 4 ಗಂಟೆಗೆ, 5 ಗಂಟೆಗೆಲ್ಲ ಹೋಗುತ್ತೆ ಅಷ್ಟೇ. ನೋಡಿ ಸ್ಟಾಪ್ ಆಯ್ತು ನಿಲ್ಸ್ಬಿಡ್ತು ನೋಡಿ, ಅಲ್ಲ ಒಟ್ಟಿಗೆ ಸೇರ್ ಅನ್ಕೋಗಿ ನಿಂತೋಗುತ್ತಲ್ಲ. ನಂಬಿರ್ಲಿಲ್ಲ ನಾನು. 5 ಗಂಟೆ